ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ಅಗ್ರಿಬೊಮ್ಮನಹಳ್ಳಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ನ ಬೆಣ್ಕಲ್ ಗ್ರಾಮ ಪಂಚಾಯತಿ ಹಾಲಿ ಮೆಂಬರ್ ಹಾಗೂ ಮಾಜಿ ಅಧ್ಯಕ್ಷರನ್ನು ಅವರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೆ ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ನಿಂತು ಗೆದ್ದು ಅಧ್ಯಕ್ಷರಾಗಿದ್ದಾರೆ. ಬನ್ನಿ ಅವರ ಕುರಿತಾದ ಅವ್ರ ರಾಜಕೀಯ ಜೀವನ ಕುರಿತಾದ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಮೇಡಮ್? ಪತ್ರಮ್ಮ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು? ಪಂಚಾಯತಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಕಿರಣಪ್ಪ ಅಂತ. ಸರ್ ನಿಮ್ಮ ಶ್ರೀಮಂತರು ಈಗ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ, ಏನು ಅನಿಸ್ತಾರೆ ಸರ್ ರಾಜಕೀಯ ಜೀವನ ನೀವು? ನಾವೇ ಫಸ್ಟ್ ಟೈಮ್ ಅಲ್ಲ, ಅಷ್ಟೇನು ಇಂಟ್ರೆಸ್ಟ್ ಅನಿಸಿಲ್ಲ. ಫಸ್ಟ್ ಟೈಮ್ ಅನುಭವ ಇಲ್ಲ, ಅಷ್ಟೇನು ಇಂಟ್ರೆಸ್ಟ್ ಅನಿಸಿಲ್ಲ ಸರ್. ಒಂದು ಈ ಸತಿ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಲೀಡಿಂಗ್ ಓಟ್ ಎಷ್ಟು ಬಂದಿತ್ತು ಸರ್? ಈ ಒಂದು 350 ಬಂದವರು. 350. ಹಾಂ. ಯಾವ ಪಕ್ಷದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? BJP ಪಕ್ಷ. BJP ಪಕ್ಷದಿಂದ. BJP. ಸರ್ ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಾ, ನಿಮ್ಮ ನಾರ್ಮಲ್ ಜೀವನಕ್ಕೂ ರಾಜಕೀಯ ಜೀವನಕ್ಕೂ ಏನು ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಾ? ಅಂದ್ರೆ ನಮ್ಮ ನಾರ್ಮಲ್ ಜೀವನನ ಬೆಸ್ಟ್ ಅನ್ಸುತ್ತೆ. ನಾರ್ಮಲ್ ಜೀವನನೇ ಬೆಸ್ಟ್ ಅನ್ಸುತ್ತೆ. ಯಾಕೆ ಸರ್? ಯಾಕೆ ಏನಾಯ್ತು ಸರ್ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ನಮಗೆ ಇದು ಹೊಸ್ತಾಗಲ್ಲ, ಅದಷ್ಟು ಅನುಭವ ಅಲ್ಲ. ಇದರಲ್ಲಿ ನಮಗೇನು ಗೊತ್ತು ಗುರಿ ಏನೇನು ಇಲ್ಲ. ಅದರಲ್ಲಿ ಸುಮ್ಮನೆ ಇಲ್ಲಿ ಬಾಳೆ ಮಾಡ್ಕೊಂಡ್ರೆ ಬಾಳೆ ಹಾಕತ್ತ, ಸುಮ್ಮನೆ ಹೋಗಿ ಅಂಡವರ್ನ ಅದೆಲ್ಲ ಇಲ್ಲಿ ಹೋಗಿ ರಾಜಕೀಯಕ್ಕೆ ಹೋಗಿ ಅಂತ ಅನ್ಸುತ್ತೆ. ಸರ್ ಈಗ ಗೆದ್ದು 4 ವರ್ಷ ಅವಧಿ ಕಳೆದಿದ್ದೀರಾ. 4 ವರ್ಷ ಅವಧಿಲಿ 1.5 ವರ್ಷ ಅಧ್ಯಕ್ಷ ಆಗಿದ್ದೀರಾ. ಈ ಅವಧಿಲಿ ನಿಮ್ಮ ಗ್ರಾಮದಲ್ಲಿ ಇಲ್ಲ ಎಲ್ಲ ಗ್ರಾಮದಲ್ಲಿ ಏನು ಕೆಲಸ ಕಾರ್ಯಗಳಾಗಿದೆ? ನಮ್ಮ ಕಾರ್ಯ ಇಲ್ಲಿ ಚರಂಡಿ ಕೆಲಸಗಳು ಮಾಡಿಸಿದ್ದಾರೆ. ಚರಂಡಿ ಕೆಲಸಗಳು, ರೋಡು ಊರಲ್ಲಿ ಒಟ್ಟು ಎಲ್ಲ ಅಲ್ಲಿಂದಲೇ ಗಲೀಜತ್ತಲ್ಲ ಅದನ್ನು ಕ್ಲೀನ್ ಮಾಡಿಸಿದ್ದೀವಿ. ಅಷ್ಟು ಮಾತ್ರ ಮಾಡಿಸ್ತೀವಿ. ಮನೆಗಳು ಎಷ್ಟಾಗಿದೆ ಸರ್ ನಿಮ್ಮ ಅಂದಾಜು? ಮನೆಗಳು ಅಂತಂದ್ರೆ ಒಂದು 5 ಸರ್, ಒಂದು 200 ಚಿಲ್ಲರೆ ಆಯ್ತು ಸರ್. ನಮ್ಮ ಪಂಚಾಯತಿ ಬಂದರು ಸರ್. ನಿಮ್ಮ ಗ್ರಾಮ ಪಂಚಾಯತಿ ಬಂದರು. ಶೌಚಾಲಯಗಳೆಲ್ಲ ಎಷ್ಟಾಗಿದೆ? ಶೌಚಾಲಯ ಒಂದು 250-350 ಸರ್. 250-300 ಶೌಚಾಲಯಗಳಾಗಿದೆ. ಹೌದು ಸರ್. ಈಗ ಒಬ್ಬರು ಅಧ್ಯಕ್ಷರಾಗಿ ಒಂದು ಸ್ವಚ್ಛತೆ ಬಗ್ಗೆ ಆಗ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಏನೋ ಒಂದು ಕ್ರಮ ತೊಗೊಂಡಿದ್ದೆ ಸರ್ ಅವರು? ಕುಡಿಯೋ ನೀರಿನ ಬಗ್ಗೆ ತೊಂದರೆ ಇರಲಿಲ್ಲ ಸರ್. ನಮ್ಮೂರಲ್ಲಿ ಕುಡಿಯೋ ನೀರಿನ ಚೆನ್ನಾಗೈತೆ. ನಿಮ್ಮೂರು ಒಂದೇ ಅಂತಲ್ಲ ಸರ್, ಬೇರೆ ಹಳ್ಳಿಗಳ ಅಧ್ಯಕ್ಷ ಆದಮೇಲೆ ಬೇರೆ ನಿಮ್ಮ ಪಂಚಾಯತಿಗೆ ಬರುವ ಎಲ್ಲ ಹಳ್ಳಿಗಳು ನಿಮ್ಮ ಅದಿಂದಲೇ ಇರುತ್ತೆ. ಸೊ ನಿಮ್ಮ ಹಳ್ಳಿಗಳಲ್ಲಿ ಬಿಟ್ಟು ಬೇರೆ ಹಳ್ಳಿಗಳಲ್ಲಿ ಎಲ್ಲೂ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಏನೇ ಒಂದು ಕ್ರಮ ತಗೊಂಡಿಲ್ಲ? ಇಲ್ಲ, ಅಲ್ಲಿ ಇರ್ತೀರಿ ಸಮಸ್ಯೆ ಇತ್ತು, ಅದನ್ನ ಬೇರೆ ಕಡೆ ಬೋರ್ ಹಾಕಿಸಿ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರಿನ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಈಗ ಸ್ವಚ್ಛತೆ ಆಗ್ಬೋದು ಸರ್, ಒಂದು ಶೌಚಾಲಯಗಳ ಬಗ್ಗೆ ರೂಮ್ ಮೂಡಿಸೋದಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಗೆ ಒಂದು ಕ್ರಮಗಳನ್ನ ತಗೊಂಡಿದ್ದೀವಿ ಸರ್? ಕೆಲಸಗಳು ಮಾಡಿಸಿವಿ ಸರ್, ಚೆನ್ನಾಗಿ ಮಾಡಿಸಿವಿ. ಕೆಲಸಗಳೆಲ್ಲ ಆಗಿದೆ ಸರ್. ಈಗ ನಿಮ್ಮ ತಾಲೂಕ್ ಪಂಚಾಯತಿ ಏನೋ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಅವರ ಅನುದಾನದಲ್ಲಿ ಏನಾದ್ರು ಕೆಲಸ ಕಾರ್ಯಗಳಾಗಿದೆ? ಅವರು ಕೆಲಸದಲ್ಲಿ ಸ್ವಲ್ಪ ಅವರು ಮಾಡಿದ್ರು, ಪರವಾಗಿಲ್ಲ. ಏನಾಗಿದೆ ಸರ್? ಅವರು ಚರಂಡಿ ಕೆಲಸ ಮಾಡಿದ್ರು, ಕಾಂಕ್ರೀಟ್ ಕೆಲಸ ಮಾಡಿಸಿದ್ರು. ಕಾಂಕ್ರೀಟ್ ರೋಡ್ ಕೆಲಸ ಅವರು ಮಾಡಿಸಿದ್ರು. ನಾವು ಕಾಂಕ್ರೀಟ್ ಕೆಲಸ ಮಾಡಿಸಿವಿ, ಚರಂಡಿ ಕ್ಲೀನ್ ಮಾಡಿಸಿವಿ, ಚರಂಡಿ ಹೊಸ್ತ ಕಟ್ಟೋಡ ಆಗ್ಯಾವು, ಪರವಾಗಿಲ್ಲ ಸರ್. ಈಗ ಇನ್ನೂ 1 ವರ್ಷ ಅವಧಿ ಇದೆ ನಿಮಗೆ. ಇನ್ನೂ 1 ವರ್ಷ ಅವಧಿಯಲ್ಲಿ ಇನ್ನೂ ನೀವು ಏನು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ನೀವು ಒಂದು ವರ್ಷದಲ್ಲಿ ಒಂದು ಮನೆಗಳು ಆಗಿದ್ರು ಚಲೋ ಐತೆ. ಮತ್ತು ಅಲ್ಲಿದ್ದು ಚರಂಡಿಗೆ ಕೆಲಸಗಳು ಇನ್ನೂ ಅದಾವ್ರಿ, ವರ್ಕ್ ಇನ್ನೂ ನಿಂತಾವ. ವರ್ಕ್ ಆವಟ್ ಆದ್ರೆ ಚೆನ್ನಾಗಿರುತ್ತೆ. ಈ ಸತಿ ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಯಾರ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಅಂದಿದ್ದಾರೆ ಸರ್? ನಾವೇ ಬರೋಕ್ರೆ ಸರ್. ನಿಮ್ಗೆ ಈಗ ರಾಜಕೀಯಕ್ಕೆ ನಿಲ್ಲಿಸಿ ಗೆಲ್ಸ್ತಂಥವ್ರು ಇದಾರಲ್ಲ, ನಿಮ್ಮ ಸ್ವಇಚ್ಛೆಯಿಂದ ನೀವು ರಾಜಕೀಯಕ್ಕೆ ನಿಮ್ಮ ಸ್ವಇಚ್ಛೆಯಿಂದ ರಾಜಕೀಯಕ್ಕೆ ಬಂದಿರುವಂಥದ್ದು. ಈಗ ನಿಮ್ಮ ಸ್ವಇಚ್ಛೆಯಿಂದನೇ ರಾಜಕೀಯಕ್ಕೆ ಬಂದಿದ್ದೀರಾ ಸರ್, ಗೆದ್ದ ಅಧ್ಯಕ್ಷ ಆಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಗ್ರಾಮದ ಜನರು. ನಿಮ್ಮ ಗ್ರಾಮದ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಜಯಶೀಲರಾಗಿ ಮಾಡಿದ್ದಾರೆ. ಸೊ ಕೊನೆಯದಾಗಿ ನಿಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ, ಜನ ಏನು ಒಳ್ಳೆ ಜನ ಆದರೂ ಎಲ್ಲ ಚೆನ್ನಾಗಿದೆ ಸರ್. ನಮಸ್ಕಾರ. ನೋಡಿದ್ರೆ ಒಬ್ರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೆ ಫಸ್ಟ್ ಟೈಮ್ ನಿಂತು ಅವ್ರ ಯಜಮಾನರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅಧ್ಯಕ್ಷರಾಗಿ 1.5 ವರ್ಷ ಸೇವೆ ಕೂಡ ಸಲ್ಲಿಸಿದ್ದಾರೆ.
ಅವ್ರು ಮಾಡೋ ಪೀರಿಯಡಲ್ಲಿ CC ರೋಡ್ ಆಗ್ಬೋದು, ಒಂದು ಮನೆಗಳಾಗ್ಬೋದು, ಶೌಚಾಲಯಗಳಾಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಇದೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿರಲಿ, ಅವ್ರ ರಾಜಕೀಯ ಜನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತು ತಮ್ಮ ಜೊತೆ ಸಮಯವನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.